ಇನ್ನು ಜಾತಿ ಜನಗಣತಿ ವರದಿ ಜಾರಿಗೆ ಕಾಂಗ್ರೆಸ್ ಏನೋ ಪಟ್ಟು ಹಿಡ್ಕೊಂಡು ಕೂತಿದೆ, ಇದನ್ನು ತರಲೇಬೇಕು ಅಂತ. ಆದರೆ ವಿಪಕ್ಷ ಬಿಜೆಪಿಗೆ ನಿಲುವನ್ನು ಕೈಗೊಳ್ಳಲೇಬೇಕಾದ ಇಕ್ಕಟ್ಟು ಸೃಷ್ಟಿಯಾಗಿದೆ. ವಿಪಕ್ಷ ಬಿಜೆಪಿಯ ನಿಲುವೇನು ಇವಾಗ ಅಂತ. ಜಾತಿ ಜನಗಣತಿ ವರದಿ ವಿಚಾರದಲ್ಲಿ ಬಿಜೆಪಿಯಲ್ಲೂ ಗೊಂದಲ ಇದೆ. ಒಪ್ಪಬೇಕಾ ಬೇಡವಾ ಅಂತ ಪ್ರಬಲ ಸಮುದಾಯಗಳ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಬಹುತೇಕರು ಒಲವು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಪಕ್ಷದಿಂದ ಒಂದೇ ನಿಲುವು, ಒಂದೇ ಅಭಿಪ್ರಾಯ ತಳೆಯೋದಕ್ಕೆ ಕಸರತ್ತು ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಮಹತ್ವದ ಸಭೆ ಇದೆ. ಪಕ್ಷದ ಎಲ್ಲ ಸಮುದಾಯಗಳ ನಾಯಕರಿಗೂ ಬುಲಾವ್ ನೀಡಲಾಗಿದೆ. ಮುಂದಿನ ನಡೆ, ನಿಲುವು, ಹೋರಾಟ ಇದರ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನು ಮಾಡ್ತಾರಂತೆ. ಸದ್ಯಕ್ಕೆ ನೋಡೋಣ ಏನು ತೀರ್ಮಾನ ತಗೋತಾರೆ. ಯಾವುದೇ ಪಕ್ಷ ಆದರೂ ಈ ಜಾತಿಗಳ ವಿಚಾರದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಈ ಜಾತಿ ಧರ್ಮಗಳ ವಿಚಾರದಲ್ಲಿ ರಾಜಕೀಯ ಪಕ್ಷಗಳು ತುಂಬ ಗಂಭೀರವಾಗಿ ಯೋಚನೆ ಮಾಡಬೇಕು, ಎಚ್ಚರಿಕೆಯ ಹೆಜ್ಜೆ ಇಡಬೇಕು. ಈ ನಿಟ್ಟಿನಲ್ಲಿ ಬಿಜೆಪಿಯವರ ಮುಂದಿನ ನಡೆ ಏನು? ಅರವಿಂದ್, ಇವತ್ತು ಮಹತ್ವದ ಸಭೆಯನ್ನು ಬಿಜೆಪಿ ನಾಯಕರು ಕರೆದಿರುವಂಥದ್ದು. ರಾಜ್ಯ ಸರ್ಕಾರ ಏನು ಮಂಡನೆ ಮಾಡಿದೆ ಜಾತಿ ಜನಗಣತಿ ವರದಿ, ಆ ಸಂಬಂಧಪಟ್ಟಂತೆ ಇಡೀ ಬಿಜೆಪಿಯ ಏಕ ನಿಲುವು, ಏಕ ಅಭಿಪ್ರಾಯ ಏನಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ತಾರೆ. ಜೊತೆಗೆ ಜಾತಿ ಜನಗಣತಿ ವರದಿಯನ್ನು ವಿರೋಧ ಮಾಡಬೇಕು ಅಂತ ಈಗಾಗಲೇ ಚರ್ಚೆ ನಡೀತಿದೆ. ಯಾವ ರೀತಿ ವಿರೋಧ ಮಾಡಬೇಕು ಅಂತ, ಯಾಕೆಂದರೆ ಅಲ್ಲೂ ಕೂಡ ತಳ ಸಮುದಾಯದ ನಾಯಕರಿದ್ದಾರೆ, ತಳ ಸಮುದಾಯದ ವೋಟ್ ಬ್ಯಾಂಕ್ ಇದೆ. ಹಾಗಾಗಿ ಎಚ್ಚರಿಕೆ ಹೆಜ್ಜೆ ಇಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಇವತ್ತಿನ ಸಭೆಯಲ್ಲಿ ಏನು ತೀರ್ಮಾನ ಮಾಡುತ್ತಾರೆ ಕಾದು ನೋಡಬೇಕು. ಜೊತೆಗೆ ಪ್ರಬಲ ಸಮುದಾಯಗಳು, ಒಕ್ಕಲಿಗ ಲಿಂಗಾಯತ ಸಮುದಾಯದ ದೊಡ್ಡ ವೋಟ್ ಬ್ಯಾಂಕು ಬಿಜೆಪಿಗಿದೆ. ಹಾಗಾಗಿ ಯಾವ ರೀತಿ ಮುಂದುವರಿತಾರೆ ನೋಡಬೇಕು. ಎಲ್ಲ ಸಮುದಾಯಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು, ಎಲ್ಲ ಸಮುದಾಯದ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋರಾಟ ಮಾಡಬೇಕು ಅಂತ ರಾಜ್ಯ ಬಿಜೆಪಿಯ ರಾಜ್ಯ ರಾಜಕಾರಣದ ಎಲ್ಲ ವಿಚಾರವನ್ನು ಕೂಡ ಈಗಾಗಲೇ ಹೈಕಮಾಂಡ್ಗೂ ಕೂಡ ಗಮನಕ್ಕೆ ತಂದಿದ್ದಾರೆ. ಜಾತಿ ಜನಗಣತಿ ವಿಚಾರವಾಗಿ ಏನು ಮಾಡಬೇಕು ಅಂತ ಹೈಕಮಾಂಡಿನಲ್ಲಿ ಕೂಡ ಸಲಹೆ ಪಡ್ಕೊಳ್ತಾರೆ. ಜೊತೆಗೆ ಮಠಾಧೀಶರನ್ನ ಮುಂದೆ ಇಟ್ಕೊಂಡು ಹೋರಾಟ ಮಾಡಬೇಕು ಅನ್ನುವಂಥದ್ದು. ಈಗೇನು ಹಾಲಿ ವರದಿ ಕೊಟ್ಟಿದ್ದಾರೆ, ಇದನ್ನು ಸುತಾರಾಮ್ ಒಪ್ಪೋದು ಬೇಡ, ಹೊಸ ಸಮೀಕ್ಷೆ ಆಗಬೇಕು, ಅದು ವೈಜ್ಞಾನಿಕವಾಗಿ ಪಾರದರ್ಶಕವಾಗಿ ಸಮೀಕ್ಷೆ ಆಗಬೇಕು ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸುವ ಸಾಧ್ಯತೆ ಇದೆ. ಜೊತೆಗೆ ಇದೇ ವರದಿ ಜಾರಿ ಮಾಡೋದಕ್ಕೆ ಮುಂದಾದರೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಮಹತ್ವದ ತೀರ್ಮಾನಗಳನ್ನು ಕೂಡ ಬಿಜೆಪಿ ಇವತ್ತು ತೆಗೆದುಕೊಳ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಈಗ ಕಾಂಗ್ರೆಸ್ನಲ್ಲಿ ಜಾತಿ ಗಣತಿ ಪರ ಒಲವು ವ್ಯಕ್ತಪಡಿಸ್ತಿರೋ ಸಮುದಾಯದ ನಾಯಕರೇ ಬಿಜೆಪಿಯಲ್ಲೂ ಒಲವು ವ್ಯಕ್ತಪಡಿಸ್ತಾರೆ. ಅಲ್ಲಿ ವಿರೋಧ ಮಾಡಿದವರೇ ಇಲ್ಲೂ ವಿರೋಧ ಮಾಡ್ತಾರೆ. ಹಾಗಾಗಿ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಿಜೆಪಿ ಬರೋದಕ್ಕೆ ಸಾಧ್ಯ ಇದೆಯಾ ಇವತ್ತು ಗೊತ್ತಾಗುತ್ತೆ.